ನಿಜಕ್ಕೂ ಯಾವ ರೀತಿ ಮಾತನಾಡ್ತಾ ಇದ್ದಾರೆ ನನಗಂತೂ ಆಶ್ಚರ್ಯ. ಅವರ ಕ್ಷೇತ್ರದಲ್ಲೇ ಒಬ್ಬರ ಕಾರ್ಯಕರ್ತನ ಕೊಲೆ ಆಗ್ತದೆ. ಹರ್ಷ ಎಂಬ ಕಾರ್ಯಕರ್ತನ ಕೊಲೆ ಆಗ್ತದೆ. ಕಾರ್ಯಕರ್ತನ ಕೊಲೆ ಆದ ನಂತರ ಅವರನ್ನು ಜೈಲಿಗೆ ಅಪರಾಧಿಗಳನ್ನು ತಗೊಂಡೋಗಿ ಜೈಲಾಗ್ತದೆ. ಜೈಲಿಗೆ ಆದ ನಂತರ ಅವರ ಅಕ್ಕ, ಹರ್ಷನ ಅಕ್ಕ ಏನು ಜನರಿಗೆ ಮಾಧ್ಯಮಕ್ಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಅವರು ಯಾರು 4 ಜನರನ್ನು ಒಳಗಾಕಿದ್ರಲ್ಲ ಅವರೆಲ್ಲ ಆರಾಮಾಗಿ ಜೈಲಲ್ಲಿ BJPಯ ಅಧಿಕಾರದ ಸಮಯದಲ್ಲಿ ಬಿರಿಯಾನಿಗಳನ್ನು ತಿಂದ್ಕೊಂಡು ಅವ್ರಿಗೆ ಬಂದವರಿಗೆ ಫೋನ್ಗಳನ್ನು ಮಾಡಿಕೊಂಡು ನೆಮ್ಮದಿಯಾಗಿದ್ದಾರೆ ಅಂತೇಳಿ ಅವರ ಕ್ಷೇತ್ರದ್ದೇ ಈಶ್ವರಪ್ಪ ಕ್ಷೇತ್ರದವರೇ ಹೇಳಿರೋದು. ಅವ್ರ ಅಕ್ಕ ಹೇಳಿರುವಂಥದ್ದು. ಸೊ ಈಗ ಅಲ್ಲ ಸ್ವಾಮಿ, ನಾನು ಅದು ಸತ್ಯ ಅಲ್ದಿದ್ರೆ ಸತ್ಯ ಅಲ್ಲ ಅಂತೇಳಿ ನೀವೇನೇನೋ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಅಯ್ಯೋ, ನಾನು ನೋಡಿದ್ದೀನಿ. ನಾನು ಹೇಳ್ತಾ ಇರೋದು ಸುಳ್ಳ? ನಾನು ಹೇಳ್ತಾ ಇರೋದು ಸುಳ್ಳ? ಗೋಪಾಲ್ ಕೃಷ್ಣ ಅವರು ಮಾತಾಡ್ಲಿ, ಐ ವಿಲ್ ಗಿವ್ ಯು ಎ ಚಾನ್ಸ್. ಎಸ್ ಪ್ಲೀಸ್. ಸೊ ಅವರ ಕಾರ್ಯಕರ್ತರನ್ನ, ಅವ್ರಿಗೆ ಅಧಿಕಾರ ಬೇಕು. ಅವರ ಕಾರ್ಯಕರ್ತರನ್ನಾದರೂ ಬಲಿ ಕೊಡ್ಬೋದು, ಅಥವಾ ಇನ್ಯಾವುದೋ ರೂಪದಲ್ಲಾದರೂ ಬೇರೆಯವರ ಬಾಯಿಂದ ಇನ್ನೊಂದೇನಾದರೂ ಹೇಳಿಸ್ಬೋದು. ಈ ವಿಚಾರಗಳನ್ನು ಇಟ್ಟುಕೊಂಡು ಅಧಿಕಾರ ಪಡಿಲೇಬೇಕು ಅನ್ನೋ ಅಪಾಪಿ, ದುರುಳತನ ಇವೆಲ್ಲವೂ ಸೇರ್ಕೊಂಡ್ಬಿಟ್ಟಿದ್ದಾವೆ. ಅಧಿಕಾರಕ್ಕೋಸ್ಕರ ಜನರ ಪ್ರಾಣದ ಜೊತೆ ಚೆಲ್ಲಾಟ ಆಡಬಾರ್ದು. ಇದೇ ರೀತಿ ನಾನು ಹೇಳ್ತೀನಿ ಕೇಳಿ. ಅವರಿಗೆ BJPಯವರಿಗೆ ಅವ್ರು ಅಂದ್ಕೊಂಡಿದ್ರು ರಾಮ ಮಂದಿರ ಉದ್ಘಾಟನೆ ನಂತರ ಒಂದಷ್ಟು ನಮಗೆ ಆದಂಥ ಇದು ಸಿಗ್ತದೆ ಅಂತ ಅಂದ್ಕೊಂಡಿದ್ರು. ಆದರೆ ಜನ ನಮಗೂ ರಾಮನೇ, ನಾವು ಕೂಡ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡುವಂಥವ್ರು. ಸೊ ರಾಮ ಮಂದಿರ ನಮಗೂ ಕೂಡ ಸೇರ್ತಾನೆ, ರಾಮ ನಮ್ಮವನು ಕೂಡ. ಆದರೆ ಅದರಲ್ಲಿ ಅವ್ರು ಸಕ್ಸಸ್ ಆಗಲಿಕ್ಕೆ ಭಾಳ ಕಷ್ಟ ಆಯಿತು. ಅವ್ರ ರಿಪೋರ್ಟ್ಗಳೆಲ್ಲ ಈಗ ಇತ್ತೀಚೆಗೆ ಏನಾಗ್ತಾ ಇದ್ದಾವೆ ಅಂತ ಹೇಳಿದ್ರೆ, ವರದಿಗಳು ಏರುಪೇರು ಆಗೋಕ್ಕೆ ಶುರುವಾಗಿದ್ದಾವೆ. ಮೆಜಾರಿಟಿ ಬರೋದಿಲ್ಲ ಅನ್ನೋದು ಅವರಿಗೆ ಕಣ್ಣಿಗೆ ಕಾಣ್ತಾ ಇದೆ. ಸೊ ನಂತರದಲ್ಲಿ ಈಗ ಘಟನೆಗಳು ಬೇರೆ ಬೇರೆ ರೂಪ, ನಮ್ಮ ಕರ್ನಾಟಕದಲ್ಲಂತೂ ಬೇರೆ ಬೇರೆ ರೂಪ ಪಡ್ಕೊಳ್ತಾ ಇದ್ದಾವೆ. ಕೆರೆಗೋಡು ಒಂದಾಯಿತು. ಕೆರೆಗೋಡು ವಿಚಾರದಲ್ಲಿ ಸಂಪೂರ್ಣವಾಗಿ ವಿಫಲರಾದರು. ಮಂಡ್ಯದ ಬಂದ್ ಕರೆ ಮಾಡಿದ್ರು, ಯಾರು ಕೂಡ ಸ್ಪಂದಿಸಲಿಲ್ಲ. ಕೆರೆಗೋಡು ಮುಗೀತು, ವಿಫಲ ಆದರು. ಈಗ ನಾಸಿರ್ ಜಿಂದಾಬಾದ್ ಆ ಘಟನೆಯನ್ನು ಇಟ್ಕೊಂಡ್ರು. ಅದರಲ್ಲಿ ಈಗೇನೋ ಮತ್ತೊಂದೇನೋ ಡ್ರಾಮಾ, ಮತ್ತೊಂದೇನೋ ಕಥೆಗಳನ್ನ ಅವ್ರದೇ ಅಭಿಮಾನಿಗಳಿರ್ಬೇಕು ಅನ್ಸುತ್ತೆ, ಅವ್ರದೇ ಅಭಿಮಾನಿಗಳಿರ್ಬೇಕು ಅಂತ ಅನ್ಸುತ್ತೆ. ಅದರ ನಂತರ ಒಂದು ನಿಮಿಷ ಕೊಡಿ. ಈಗ ಆಮೇಲೆ ಬ್ಲಾಸ್ಟ್ ಕಡೆಗೆ ಹೋಯ್ತದು ಘಟನೆ. ಇವೆಲ್ಲ ಘಟನೆಗಳು ಏನು ಸೂಚಿಸ್ತವೆ? ಚುನಾವಣಾ ಸಮಯದಲ್ಲಿ ಒಂದು ಘಟನೆ ನಂತರ ಒಂದು ಘಟನೆ ನಂತರ ಒಂದು ಘಟನೆ ನಂತರ ಅಂದ್ರೆ ಪ್ರತಿ ಘಟನೆಗಳು ಕೂಡ ಇವರಿಗೆ ಓಟನ್ನು ತಗೊಂಡ್ಬರ್ತವೆ ಅಂತ ಅಂದ್ಕೊಂಡಿದ್ದಾರೆ. ಮತವನ್ನು ತಗೊಂಡು ಬರ್ತವೆ. ನೀವು ಹೇಳ್ತಾ ಇರೋದು ಪಾಕಿಸ್ತಾನ ಜಿಂದಾಬಾದ್ ಕೂಗ್ಸಿರೋದು. ಅವ್ರು ಏನ್ ಹೇಳ್ತಾರೆ ನೇರವಾಗಿ ಗೋಪಾಲ್ ಕೃಷ್ಣ ಅವರೇ, ನಾನು ಇದ್ರ ಬಗ್ಗೆ ಅವ್ರ ಹತ್ರನೇ ನಿಮ್ಮ ಹೇಳುವ ಆರೋಪ ಏನಿದೆ ಅಂದ್ರೆ, ಪಾಕಿಸ್ತಾನ ಜಿಂದಾಬಾದ್ ಕೂಗಿಸಿರೋದು ನಾಸಿರ್ ಹುಸೇನ್ ಅನ್ನು ಯಾರು ಇರಬಹುದು. ಅಲ್ಲ, ನಾನು ಹೇಳ್ತೀನಿ ಕೇಳಿ. ಯಾರು ಇರಬಹುದು. ಬಾಡಿ ಎತ್ಕೊಂಡು ಹೋಗ್ತಾರಲ್ಲ ನಾಸಿರ್ ಹುಸೇನ್, ದೇಶ ಸೇವೆ ಮಾಡಿದ್ದಕ್ಕೆ ಭಾರತ ರತ್ನ ಕೊಡುವ ಯಾರು ಇರಬಹುದು. ನಾನು ಹೇಳ್ತೀನಿ, ಎತ್ಕೊಂಡು ಹೋಗ್ತಾ ಇದಾರಲ್ಲ, ಆಗ 4 ಜನನ ಕರ್ಕೊಂಡ್ಬಂದು BJPಯವರು ಪಾಕಿಸ್ತಾನ ಜಿಂದಾಬಾದ್ ಅಂತ ಅನ್ಸಿದ್ರು. ನೆಕ್ಸ್ಟ್ ಡೇ 1-2 ದಿನ ಬಿಟ್ಟು ರಾಮೇಶ್ವರ ಕೆಫೆಯಲ್ಲಿ ಬಿಜೆಪಿಯವರು ಬಾಂಬ್ ಇಟ್ಟಿದ್ರು. ಚುನಾವಣಾ ಸಮಯದಲ್ಲಿ ನಿಮ್ಮ ಕ್ವಶನ್ ಅನ್ನು ಶಾರ್ಟ್ ಮಾಡಿ ಪ್ರಶಾಂತ್ ಅವ್ರಿಗೆ ಹೇಳ್ತಾ ಇದ್ರಿ. ಮೂರನೇದಾಗಿ ಬಿಜೆಪಿಯವರು ಅರ್ಶನ ಕೊಲೆ ಮಾಡಿದವರು ಜೈಲಲ್ಲಿ ಬಿರಿಯಾನಿ ತಿಂತಾ ಇದ್ರು. ಆದ್ರೆ ಈಗ ಆರಾಮಲ್ಲಿ ಹೊರಗಡೆನೆ ಬಿರಿಯಾನಿ, ಒಳಗಡೆ ಎಲ್ಲಾ ನೆರವುಗಳನ್ನು ಪಡೆದಿದ್ದಾರೆ ಅವರು. ಅದಕ್ಕೆ ಈಗ ಅವರು ಒಳಗಡೆ ಹೋಗುವ ಪರಿಸ್ಥಿತಿ ಇಲ್ಲ, ಹೊರಗಡೆನೆ ಬಿರಿಯಾನಿ ತಿಂದ್ಕೊಂಡು ಕಾಂಗ್ರೆಸ್ ಸರ್ಕಾರದಲ್ಲಿ ಆರಾಮಾಗಿ ಇಟ್ಕೊಬಹುದು ಅಂತ ಹೇಳ್ತಾರೆ. ನೆಕ್ಸ್ಟ್ ಟೈಮ್ ಕೇಳಿ ಪ್ರಶಾಂತ್, ಯುವರ್ ಆನ್ಸರ್ ಪ್ಲೀಸ್. ರಾಕೇಶ್ ಅವರೇ, ಮೊದಲನೇ ನೋಡಿ, ಈಗ ಸೈಯದ್ ನಾಸೀರ್ ಹುಸೇನ್ ಯಾರು ದೇಶಭಕ್ತ ಅಂತ ಹೇಳ್ಕೊಂತ ಇದ್ರಲ್ಲ, ಅವ್ರಿಗೊಂದು ಕೇಳ್ಬೇಕು ನೀವು. ಆರ್ಟಿಕಲ್ 99 ಆಫ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇಲ್ಲೊಂದು ಚೂರು ಅವರು ದೇಶಭಕ್ತ ಅಂತ ಹೇಳಿದಾರೆ, ಯಾವ ದೇಶದ ಅಂತ ಹೇಳಿಲ್ಲ. ಅದನ್ನೇ ನಾನು ಅದಕ್ಕೆ ಬರ್ತಾ ಇದ್ದು, ದೇಶಭಕ್ತ ಅಂತ ಹೇಳ್ಕೊಂಡಿದಾರಲ್ಲ, ಯಾವ ದೇಶದಂತ ಅವ್ರು ಹೇಳಿಲ್ಲ. ನೀವು ತಪ್ಪು ಗ್ರಹಿಕೆ ಮಾಡಬೇಡಿ. ಅವ್ರು ಯಾವ ದೇಶದ ಭಕ್ತರು ಅಂತ ಹೇಳಿಲ್ಲ ಅವರು. ರಾಕೇಶ್, ನಾನು ಅದನ್ನ ಹೇಳ್ತಾ ಇರೋದು, ಅವ್ರು ದೇಶಭಕ್ತ ಅಂತ ಹೇಳ್ಕೊಂಡಿದ್ದಾರೆ. ಆದ್ರೆ ನಮ್ಮ ಸಂವಿಧಾನದಲ್ಲಿ, ಭಾರತದ ಸಂವಿಧಾನದಲ್ಲಿ ಆರ್ಟಿಕಲ್ 99 ರೆಡ್ ವಿತ್ 3rd ಶೆಡ್ಯೂಲ್ ಅಲ್ಲಿ ಏನಂತ ಹೇಳಿದೆ ಅಂದ್ರೆ, ಯಾವ್ದೇವ್ರು ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ ನಾವು ಭಾರತದ ಸಮಗ್ರತೆ ಮತ್ತು ಸೌಹಾರ್ದತೆಯನ್ನು ಎತ್ತಿ ಹಿಡಿಯುತ್ತೇವೆ ಎಂದು.
ಸೈಯದ್ ನಾಸೀರ್ ಹುಸೇನ್ಗೆ ಭಾರತದ ಸಂವಿಧಾನ ಅಂತ ಹೇಳ್ತಿಲ್ಲ. ಅವ್ರ ದೇಶಭಕ್ತರು. ಯಾವ ದೇಶಕ್ಕೆ? ಅವ್ರ ಫೋರ್ ಫಾದರ್ಸ್ ಅವ್ರ ಮೇಲೆ ಎಲ್ಲಿ ಬಂದಿದ್ರು ಆ ದೇಶಕ್ಕೆ. ಯಾಕಂದ್ರೆ ಇವತ್ತು FSL ರಿಪೋರ್ಟ್ 2 ಬಂದ್ರು ಪಾಕಿಸ್ತಾನ್ ಜಿಂದಾಬಾದ್ ಕ್ಲಿಯರ್ ಆಗಿದೆ. ಇವತ್ತಿಗೂ ಕಾಂಗ್ರೆಸ್ ಅವರ ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಇದನ್ನ ಬಿಜೆಪಿ ಅವರು ಮಾಡಿದ್ದು ಅಂತ ಹೇಳ್ತಾ ಅಂತ ಹೇಳಿದ್ರೆ ಮಾಧ್ಯಮದ ಮೇಲೆ ಮಾಡ್ತಾ ಇರೋ ಒಂದು ಷಡ್ಯಂತ್ರ. ಇನ್ನೊಂದು ತಮ್ಮ ದೇಶ ದ್ರೋಹ ಚಟುವಟಿಕೆಗಳನ್ನು ಮುಚ್ಚಿ ಹಾಕಕ್ಕೆ ಇದನ್ನ ಈ ತರ ದಾರಿ ತಪ್ಪಿಸ್ತಾ ಇದ್ದಾರೆ. ಯಾಕಂದ್ರೆ ನೀವು ಹಿಸ್ಟ್ರಿ ಸಜೆಸ್ಟ್ ಯಸೀನ್ ಮಲಿಕ್ ನ ಮನಮೋಹನ್ ಸಿಂಗ್ ಅವರು ಎಂತ ಸ್ವಾಗತವನ್ನು ಕೋರಿ ಪ್ರೈಮ್ ಮಿನಿಸ್ಟರ್ ಆಫೀಸ್ ಅಲ್ಲಿ ಸ್ವಾಗತ ಮಾಡಿ ಅವರು ಸ್ವೀಟ್ ತಿನ್ಸ್ಕೊಂಡು ಯಾವ ತರ ಮಾತಾಡಿಸಿದ್ರು. ಆಮೇಲೆ ರಾಹುಲ್ ಗಾಂಧಿ ಚೈನಾ ಪಾರ್ಟಿ ಜೊತೆಗೆ MOU ಸೈನ್ ಮಾಡ್ತಾರೆ. ಅಡ್ವಾಣಿ ಅವರು ಎಲ್ಲಿ ಹೋಗಿದ್ರು ಮಣಿಶಂಕರ್ ಕೇಳಿ. ಅಡ್ವಾಣಿ ಅವರು ಎಲ್ಲಿ ಹೋಗಿದ್ರು ಕೇಳಿ. ಅಡ್ವಾಣಿ ಅವರು ಹೋಗಿದ್ದಲ್ಲಿಗೆ. ಅಡ್ವಾಣಿ ಅವರು ಎಲ್ಲಿ ಹೋಗಿದ್ರು? ಏನ್ ಮಾತಾಡ್ತೀರಿ? ಏನ್ ಬೇಕಾದ್ರೂ ಮಾತಾಡ್ತೀರಿ. ಬಾಯಿಗೆ ಬಂದಾಗ ಮಾತಾಡ್ತಿದ್ದೀರಲ್ಲ. ಅಡ್ವಾಣಿ ಅವರು ಎಲ್ಲಿ ಹೋಗಿದ್ರು? ಸಲ್ಮಾನ್ ಖುರ್ಷಿದ್. ಮೋದಿ ಅವರು ಎಲ್ಲಿ ಹೋಗಿದ್ರು? ಹೇಳದೆ ಕೇಳಿದೆ ಬಿರಿಯಾನಿ ತಿನ್ಲಿಕ್ಕೆ ಯಾಕೆ ಹೋಗಿದ್ರು? ಪಾಕಿಸ್ತಾನಕ್ಕೆ ಅಷ್ಟೊಂದು ಪ್ರೀತಿ ಯಾಕಪ್ಪ ನಿಮಗೆ? ದೇಶದ್ರೋಹಿಗಳು ಪ್ರೀತಿ ಯಾಕೆ? ಬಿರಿಯಾನಿ ತಿನ್ನೋದಕ್ಕೆ ನಮ್ಮ ದೇಶದಲ್ಲಿ ಬಿರಿಯಾನಿ ಇಲ್ವಾ? ನಮ್ಮ ದೇಶದಲ್ಲಿ ಬಿರಿಯಾನಿಗೆ ಕಡಿಮೆ ಇದೆಯಾ? ನಾಯಕರು ಹಫೀಜ್ ಸೈಯದ್ಗೆ ಏನಂತಾರೆ? ಉಗ್ರವಾದಿ ಹಫೀಜ್ ಸೈಯದ್ಗೆ ನಮ್ಮ ದೇಶದಲ್ಲಿ ಬಿರಿಯಾನಿ ಕಡಿಮೆ ಇದೆಯಲ್ರಿ? ಮೋದಿ ಪಾಕಿಸ್ತಾನಕ್ಕೆ ಹೋಗಿ ಬಿರಿಯಾನಿ ತಿನ್ಬೇಕಾಗಿತ್ತೆ. ಶ್ರದ್ಧೆ ಇರೋದು ಏನು ಜಿನ್ನಾ ಬ್ರದರ್ಸ್ ಮೇಲೆ, ಕಾಂಗ್ರೆಸ್ ಅವರಿಗೆ ಜಿನ್ನಾ ಬ್ರದರ್ಸ್ ಮೇಲೆ ಇರೋ ಪ್ರೀತಿ ಭಾರತದ ದೇಶದ ಮೇಲಿಲ್ಲ. ಇತಿಹಾಸವೂ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅಡ್ವಾಣಿ ಏನ್ ಹೇಳಿದ್ದಾರೆ, ವಾಜಪೇಯಿ ಏನ್ ಹೇಳಿದ್ದಾರೆ ಒಂದ್ಸಲ ಕೇಳ್ಕೊಪ್ಪ ಕರೆಕ್ಟ್ ಆಗಿ. ಜಿನ್ನಾ ಬಗ್ಗೆ ಏನ್ ಮಾತಾಡ್ತಾರೆ ಕೇಳ್ಕೊ. ಬಿಜೆಪಿ ಸಾಮಾನ್ಯ ಪ್ರಜೆಗಳ ಮೇಲೂ ಷಡ್ಯಂತ್ರ ಮಾಡಿ ಇವರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾ ಇಲ್ಲ, ಬೇರೆ ಹೇಳ್ತಾ ಅಂತ ಹೇಳ್ತಾರೆ. ಇವರು ಏನಂತ ಇವ್ರ ಮಾನಸಿಕತೆ ನೋಡಿ ನೀವು. ಪಾಕಿಸ್ತಾನ ವಿಷಯ ಬಂದ ಮಾನಸಿಕತೆ ಕಳ್ಕೊಂಡಿದ್ದೀರಿ. ಎಚ್ಚಿಳಿಯುತ್ತೆ. ಮತ ಪಡೆಯುವ ಸಲುವಾಗಿ ಎಲ್ಲವನ್ನೂ ಕಳ್ಕೊಂಡಿದ್ದೀರಿ. ಹುಚ್ಚರಾಗಿದ್ದೀರಿ. ಈ ಮನಸ್ಥಿತಿಯಿಂದ ಈಚೆ ಬರ್ಬೇಕು ಇವರು. ಅಧಿಕಾರಕ್ಕೋಸ್ಕರ ಹುಚ್ಚರಾಗಿದ್ದೀರಿ ನೀವು. ಅಧಿಕಾರ ಒಂದೇ ಆಗಿದೆ ನಿಮಗೆ. ಯಾವುದೇ ಅಧಿಕಾರ ಪಡಿಬೇಕು ಅನ್ನೋದು ಒಂದೇ ಒಂದು ಅಜೆಂಡಾ ಇದೆ ನಿಮಗೆ. ಬರ್ತಾ ಇಲ್ಲ. ಪ್ರಿನ್ಸಿಪಲ್ ಅಪೋಸಿಷನ್ ಪಾರ್ಟಿ ಕೂಡ ಆಗ್ತಾ ಇಲ್ಲ ಲೋಕಸಭೆಯಲ್ಲಿ. ಅವರು ಆ ಭಯದಲ್ಲಿ ಈ ಗಮಂಡಿಯಾ ಗಠಬಂಧನ್ ಇಂಡಿಯಾ ಅಲಿಯನ್ಸ್ ಮಾಡ್ಕೊಂಡಿದಾರಲ್ಲ, ಒಬ್ಬನಾದ್ರೂ ಖಂಡಿಸಿದ್ರ? ಇವ್ರು ಕೇಳಿ, ಕಾಂಗ್ರೆಸ್ ಅವ್ರಿಗೆ ತಾಕತ್ತಿದ್ರೆ ಮಮತಾ ಬ್ಯಾನರ್ಜಿ ಕೇಳಿ, ಸಂದೇಶ್ ಕಲೀಲ್ ಯಾಕೆ ನಡೀತದೆ ಅಂತ. ಕಾಂಗ್ರೆಸ್ ಅವ್ರು ಕೇಳಲ್ಲ, ಅಖಿಲೇಶ್ ಯಾದವ್ ಕೇಳ್ತಾನ? ಕೇಳಲ್ಲ. ಯಾಕೆ? ಎಲ್ಲಾ ಕುಟುಂಬ ರಾಜಕಾರಣ ಮಾಡ್ಕೊಂಡು ದೇಶ ದ್ರೋಹ ಮಾಡ್ಕೊಂಡ್ರು. ಇವತ್ತು ಕಾಂಗ್ರೆಸ್ ಪಾರ್ಟಿ ಅಲಿಯನ್ಸ್ ಪಾರ್ಟ್ನರ್ ದೇಶ ದ್ರೋಹಿ, ಸನಾತನ ಧರ್ಮ ವಿರೋಧಿ ಅಂಡ್ ಅವ್ರ ಮಕ್ಕಳಿಗೋಸ್ಕರ ಹೊರತಾ ಇದಾರೆ ಅಷ್ಟೇ, ದೇಶಕ್ಕೋಸ್ಕರ ಮಾಡ್ತಾ ಇಲ್ಲ. ಯಡಿಯೂರಪ್ಪರ ಹತ್ರ ಕೇಳಿ ಸ್ವಾಮಿ. ಕಾಂಗ್ರೆಸ್ ಪಾರ್ಟಿ ನೋಡಿ, ಸೋನಿಯಾ ಕುಟುಂಬ ರಾಜಕಾರಣ ಅಂದ್ರೆ ಏನು ಅಂತ ಕೇಳಿ ಅವ್ರನ್ನ ಹೋಗಿ. ಸೋನಿಯಾ ಗಾಂಧಿ ಮಗಂಗೆ, ಸ್ಟಾಲಿನ್ ಅವ್ರ ಮಗನ್ಗೋಸ್ಕರ, ಅಮಿತ್ ಶಾ ಹೋಗಿ ಕೇಳಿ ಏನ್ ಹೇಳ್ತಾರೆ ಕುಟುಂಬ ರಾಜಕಾರಣ ಅಂದ್ರೆ ಏನು ಅಂತ ಹೇಳ್ತಾನೆ. TMC ಲಿ ಮಮತಾ ಬ್ಯಾನರ್ಜಿ ಅವ್ರ ನೆವ್ಯೂ ಅಭಿಷೇಕ್ ಬ್ಯಾನರ್ಜಿಗೋಸ್ಕರ, ಉದ್ಧವ್ ಸೇನಾ ಇವತ್ತು ಅವ್ರ ಮಗನ್ಗೋಸ್ಕರ. ಸೊ ಹಾಗಾಗಿ ದೇಶದ್ರೋಹಿಗಳೆಲ್ಲ ಒಂದು ಒಕ್ಕೂಟ ಮಾಡಿಕೊಂಡು ಇವತ್ತು ಭಾರತವನ್ನು ವಿಭಜನೆ ಮಾಡಕ್ಕೆ ಮಾಡ್ತಾ ಇದಾರೆ. DK ಸುರೇಶ್ ಏನಂದ್ರು, ನಮ್ಗೆ ಪ್ರತ್ಯೇಕ ರಾಷ್ಟ್ರ ಬೇಕು. ಯಾಕೆ? ಅಲ್ಲಿ ಇವ್ರದೇ ಆದಂತ ED CBI ನೇಮಿಸ್ಕೊಂಡು ಇವರು ಇದು ಮಾಡ್ತಾ ಇರ್ಬೇಕು ಅಂತಲ್ಲ. ಅಕ್ರಮ ದುಡ್ಡು ಸಂಪಾದನೆ ಮಾಡಕ್ಕೆ ಇವ್ರದೇ ಒಂದು ರಾಷ್ಟ್ರ ಬೇಕು. ಕಾಂಗ್ರೆಸ್ ಅವ್ರಿಗೆ ದೇಶದ್ರೋಹಿಗಳು ಇವತ್ತು ಹಿಡಿದಿದ್ದಾರೆ ಪೊಲೀಸ್ ಅವರು. ನೀವು ಅದನ್ಗೆ ಹರ್ಷ ವ್ಯಕ್ತಪಡಿಸಬೇಕು. ಅರೆಸ್ಟ್ ಮಾಡಿದ್ದಾರೆ, ಹೌದು, ದೇಶದ್ರೋಹಿ ಕೆಲಸ ಮಾಡಬಾರ್ದು ಅಂತ. ಅಂಡ್ ಸೈಯದ್ ನಸೀರ್ ಹುಸೇನ್ ಸಾಹಬ್ ಅಂತಿದಾರಲ್ಲ, ಅವ್ರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡಕ್ ಬಿಡಬಾರ್ದು ನೀವು. ಯಾಕಂದ್ರೆ ಭಾರತದ ಸಂವಿಧಾನದಲ್ಲಿ ಆರ್ಟಿಕಲ್ 99 ರೆಡ್ ವಿತ್ ಥರ್ಡ್ ಶೆಡ್ಯೂಲ್ಗೆ ಈ ತರದವ್ರಿಗೆ ಪ್ರವೇಶವಿಲ್ಲ. ಅಲ್ಲಿ ಭಾರತದ ಸಂವಿಧಾನವನ್ನು ಒಪ್ಪಬೇಕು ನೀವು, ಪಾಕಿಸ್ತಾನ ಸಂವಿಧಾನ ಅಲ್ಲ. ಸೊ ಹಾಗಾಗಿ ಕಾಂಗ್ರೆಸ್ ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ ದೇಶಭಕ್ತಿ ಬಗ್ಗೆ ಮಾತಾಡಕ್ಕೆ.